ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾನು ರಸಾಯನಶಾಸ್ತ್ರ ಪ್ರಾಯೋಗಿಕ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು, ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ 30ಗೆ 30 ಅಂಕಗಳನ್ನು ಹೇಗೆ ಪಡಿಬೇಕು ಎಂಬ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸೊ ನಾವು ಸ್ವಲ್ಪ ಚೆನ್ನಾಗಿ ತಯಾರಿ ಮಾಡಿಕೊಂಡ್ರೆ, ಸ್ವಲ್ಪ ಆತ್ಮವಿಶ್ವಾಸ ಇದ್ರೆ, ಮತ್ತೆ ನಿರ್ಭಯವಾಗಿ ಮತ್ತೊಂದು ಕಾನ್ಫಿಡೆನ್ಸ್ ಅನ್ನು ಮೇಂಟೈನ್ ಮಾಡಿದಾಗ ಯು ಕ್ಯಾನ್ ಸ್ಕೋರ್ 30 ಔಟ್ ಆಫ್ 30 ಇನ್ ದ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಇಲ್ಲಿ ನಮಗೆ ಈ ಲ್ಯಾಬ್ ಎಕ್ಸಾಮ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಇಲ್ಲಿ ಬ್ಲೂ ಪ್ರಿಂಟ್ ಯಾವ ರೀತಿ ಬರ್ತಾ ಇದೆ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇರ್ತಾ ಇದೆ, ನಾವು ಯಾವ ಏರಿಯಾದಲ್ಲಿ ಯಾವ ರೀತಿ ಬರೀಬೇಕು ಅಂತ ಸ್ವಲ್ಪ ನಮಗೆ ಐಡಿಯಾ ಇತ್ತಂದ್ರೆ ನಾವು ಸುಲಭವಾಗಿ 30 ಅಂಕಗಳನ್ನು ಪಡಿಬಹುದು. ಬ್ಲೂ ಪ್ರಿಂಟ್ ನೋಡಿದಾಗ ಬ್ಲೂ ಪ್ರಿಂಟ್ ಬಹಳ ಸಿಂಪಲ್ ಇದೆ. ಸೊ ನಮ್ಗೆ ಇಲಾಖೆ ಪ್ರಕಾರ 22 ಎಕ್ಸ್ಪೆರಿಮೆಂಟ್ ಇವೆ. ಆದ್ರೆ ನಾವಿಲ್ಲಿ ಮಾಡೋದು 2 ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಎಕ್ಸಾಮ್ ನಲ್ಲಿ. ಒಂದು ಸಾಲ್ಟ್ ಅನಾಲಿಸಿಸ್, ಇನ್ನೊಂದು ಟೈಟ್ರೇಷನ್. ಸಾಲ್ಟ್ ಅನಾಲಿಸಿಸ್ ಗೆ ಒಂದು 10 ಅಂಕಗಳು ಬರ್ತಾ ಇವೆ. ಅನಂತರ ಟೈಟ್ರೇಷನ್ ಗೆ 10 ಅಂಕಗಳು, ರೆಕಾರ್ಡ್ ಬುಕ್ ಗೆ 6 ಅಂಕಗಳು, ನಂತರ ವೈವಾವನ್ನು ನೀವು ಹೇಳಿದಾಗ ನಿಮಗೆ 4 ಅಂಕಗಳು ಸಿಗ್ತಾ ಇವೆ. ಟೋಟಲ್ 30 ಅಂಕಗಳು ಇಲ್ಲಿ ನಾವು ಪ್ರಾಯೋಗಿಕ ಎಕ್ಸಾಮ್ಗೆ ನಿಗದಿಪಡಿಸಲಾಗಿದೆ. ಸೊ ಮೊದಲಿಗೆ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡಿದಾಗ, ನೀವು ಮೊದಲಿಗೆ ಸಾಲ್ಟ್ ಅನ್ನ ಮಾಡಿದಾಗ ಆ ಸಾಲ್ಟ್ ಅಲ್ಲಿ ನಮಗೆ ಏನ್ ಸಾಲ್ಟ್ ಕೊಟ್ಟಿರ್ತಾರೆ ಆ ಸಾಲ್ಟ್ ಅಲ್ಲಿ ಒಂದು ಅಸಿಡ್ ರೆಡಿಕಲ್ ರಿಪೋರ್ಟ್ ಮಾಡಬೇಕು, ಇನ್ನೊಂದು ಬೇಸಿಕ್ ರೆಡಿಕಲ್ ರಿಪೋರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಪ್ರಿಮೇಟ್ ಟೆಸ್ಟ್ ಅನ್ನ ಮಾಡ್ಬೇಕಿತ್ತು. ಆ ಪ್ರಿಮೇಟ್ ಟೆಸ್ಟ್ ಗೆ ನಮ್ಗೆ 1 ಅಂಕ ಇದೆ. ಆನಂತರ ಅಸಿಡ್ ರೆಡಿಕಲ್ ನ ಪತ್ತೆ ಮಾಡಬೇಕು. ಅದರಲ್ಲಿ ಮೊದಲಿಗೆ ಆ ಗ್ರೂಪ್ ಅನ್ನ ಮೆನ್ಷನ್ ಮಾಡಿದಾಗ ಆ ಗ್ರೂಪ್ ಗೆ 1 ಅಂಕ ಬರ್ತಾ ಇದೆ. ಆನಂತರ ಆ ಗ್ರೂಪ್ ನಲ್ಲಿ ಯಾವ್ದು ರೆಡಿಕಲ್ ಇದೆ ಅಂತ ನಾವು ಹೇಳಿದಾಗ ಅಲ್ಲಿ 1 ಮಾರ್ಕ್ಸ್ ಬರ್ತಾ ಇದೆ. ಆನಂತರ ಆ ರೆಡಿಕಲ್ ನ ಸಿಟಿ ಮಾಡಿದಾಗ, ಕನ್ಫರ್ಮ್ ಟೆಸ್ಟ್ ಮಾಡಿದಾಗ ಅಲ್ಲಿ 2 ಅಂಕ. ಟೋಟಲ್ ಅಸಿಡ್ ರೆಡಿಕಲ್ ಗೆ 4 ಮಾರ್ಕ್ಸ್ ಬರ್ತಾ ಇದೆ. ಅದನ್ನ ಮಾಡಿದ್ಮೇಲೆ ನಂತರ ನೀವು ಬೇಸಿಕ್ ರೆಡಿಕಲ್ ಹೋಗ್ಬೇಕು. ಅಲ್ಲಿಯೂ ಸಹ ನೀವು ಯಾವ ಗ್ರೂಪ್ ಬರ್ತಾ ಇದೆ ಅಂತ ಮೆನ್ಷನ್ ಮಾಡಿದಾಗ ಆ ಗ್ರೂಪಿಗೆ 1 ಅಂಕ ಕೊಡ್ತಾ ಇದ್ದಾರೆ. ಆ ನಂತರ ಅಲ್ಲಿ ಇರ್ತಕ್ಕಂಥ ರೆಡಿಕಲ್ ಅನ್ನು ರಿಪೋರ್ಟ್ ಮಾಡಿದಾಗ ಅದಕ್ಕೆ 1 ಅಂಕ. ಆ ನಂತರ ಆ ರೆಡಿಕಲ್ ನ ಸಿಟಿಯನ್ನ ಮಾಡಿದಾಗ ಅದಕ್ಕೆ 2 ಅಂಕ ಇದೆ. ನಂತರ ನೀವು ಯಾವುದೇ ಒಂದು ಆಪ್ಷನ್ಸ್ ನೀಟಾಗಿ ಸಿಸ್ಟಮೆಟಿಕ್ ಆಗಿ ಬರೆದಾಗ ಅದಕ್ಕೊಂದು ಅಂಕ. ಒಟ್ಟು ಟೋಟಲ್ 10 ಮಾರ್ಕ್ಸ್ ಈ ನಮಗೆ ಸಾಲ್ಟ್ ಅನಾಲಿಸಿಸ್ ಮಾಡಿದಾಗ ಸಿಗ್ತಾ ಇದೆ. ಸೊ ಆನಂತರ ಟೈಟ್ರೇಷನ್ ಅಲ್ಲಿ ನಮಗೆ 0.1 MFS ಅನ್ನ ಬಳಸಿ KMnO4 ನ ಮೊಲಾಟಿಲಿನ ಎಷ್ಟು. ಸೊ ಇದರಲ್ಲಿ ನೀವು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಪರ್ಫಾರ್ಮ್ ಮಾಡ್ತೀರಿ ಅದಕ್ಕೆ 3 ಅಂಕಗಳನ್ನ ನಿಗದಿಪಡಿಸಲಾಗಿದೆ. ನಂತರ ನೀವು ಟ್ಯಾಬ್ಲೋ ಕಾಲಮ್ ಅನ್ನ ನೀಟಾಗಿ ಡ್ರಾ ಮಾಡಿದ್ರೆ ಅದಕ್ಕೊಂದು ಅಂಕ ಸಿಗ್ತಾ ಇದೆ. ಆನಂತರ ಅಕ್ಯುರೇಸಿಯಾಗಿ ವ್ಯಾಲ್ಯೂ ಅನ್ನ ಅಥವಾ ನೀವು ಟೈಟ್ರೇಟ್ ವ್ಯಾಲ್ಯೂ ಅನ್ನ ಮೆನ್ಷನ್ ಹೇಳಿದಾಗ, ರಿಪೋರ್ಟ್ ಮಾಡಿದಾಗ ಅದಕ್ಕೆ 3 ಅಂಕ ಇದೆ. ಸೊ ಅದು ರೀಡಿಂಗ್ 0.3 ಪ್ಲಸ್ ಆರ್ ಮೈನಸ್ ಇದ್ದಾಗ ಅದಕ್ಕೆ ಅಕ್ಯುರೇಟ್ ರೀಡಿಂಗ್ ಅಂತ ಕನ್ಸಿಡರ್ ಮಾಡಿ ಪೂರ್ಣ ಅಂಕನ ಕೊಡಲಾಗುತ್ತದೆ. ಸೊ ಅದರಲ್ಲಿ ವೇರಿಯೇಷನ್ ಆಯ್ತು ಅಂದ್ರೆ, ಕಡಿಮೆ ಆಯ್ತು ಅಥವಾ ಹೆಚ್ಚಾಯ್ತು ಅಂದ್ರೆ ಅಲ್ಲಿ ಮಾರ್ಕ್ಸ್ ನ ಕಳ್ಕೋಬಹುದು. ಸೊ ಇದಕ್ಕೆ ನಮಗೆ 3 ಮಾರ್ಕ್ಸ್ ಅನ್ನ ನಿಗದಿಪಡಿಸಲಾಗಿದೆ. ಆನಂತರ ಕ್ಯಾಲ್ಕುಲೇಷನ್ ಪಾರ್ಟ್ ನಲ್ಲಿ ಅಲ್ಲಿ ಫಾರ್ಮುಲಾಕ್ಕೆ 1 ಮಾರ್ಕ್ಸ್, ಆಮೇಲೆ ಸಬ್ಮಿಟ್ ಮಾಡಿ ವ್ಯಾಲ್ಯೂ ಆನ್ಸರ್ ಹೇಳಿದಾಗ ಅದಕ್ಕೆ 2 ಮಾರ್ಕ್ಸ್ ಇದೆ. ಟೋಟಲ್ ಈ ರೀತಿ ಟೈಟ್ರೇಷನ್ಗೆ 10 ಅಂಕಗಳು ಇರ್ತಾ ಇವೆ. ಸಾಲ್ಟಿಗೆ 10 ಮತ್ತೆ ಟೈಟ್ರೇಷನ್ಗೆ 10 ಅಂಕಗಳು ಬರ್ತಾ ಇವೆ. ಆನಂತರ ರೆಕಾರ್ಡ್ ಬುಕ್ ನೀಟಾಗಿ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮೆನ್ಷನ್ ಮಾಡಿ ಬರೆದಾಗ ಅದಕ್ಕೆ ಒಂದು 6 ಮಾರ್ಕ್ಸ್ ಬರ್ತಾ ಇದೆ. ವೈವಾದಲ್ಲಿ ನೀವು ಕೆಲವು 2 ಕ್ವಶನ್ ಕೇಳಬಹುದು, ಅವ್ರು 4 ಕ್ವಶನ್ ಕೇಳಬಹುದು. ಸೊ ಅವ್ರು ಹೇಳಿರ್ತಕ್ಕಂಥ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟಾಗ ಅಲ್ಲಿ ನಿಮಗೆ ಪೂರ್ಣವಾಗಿ 4 ಮಾರ್ಕ್ಸ್ ಬರ್ತಾ ಇದೆ. ಒಟ್ಟು 30 ಅಂಕಗಳು ನಮಗೆ ಈ ಒಂದು ಪ್ರಾಕ್ಟಿಕಲ್ ಬರ್ತಾ ಇದೆ. ಸಾಲ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾಲ್ಟ್ ಕೆಲವೊಂದು ಕಾಲೇಜಿನಲ್ಲಿ 8 ಸಾಲ್ಟ್ ಮಾಡಿಸ್ಬೋದು, ಕೆಲವೊಂದು 10 ಮಾಡಿಸ್ಬೋದು, ಕೆಲವೊಂದು ಕಡೆ 10 ಮೇಲೇನೂ ಮಾಡಿಸ್ಬೋದು. ಬಟ್ ನಾವು ಎಕ್ಸಾಮ್ ದೃಷ್ಟಿ ನೋಡಿದಾಗ ನೀವು ಸುಮಾರು 6 ರಿಂದ 8 ಸಾಲ್ಟ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ, ಸೊ ಅದರಲ್ಲೇ ಯಾವುದೋ ಒಂದು ಸಾಲ್ಟ್ ನಿಮ್ಗೆ ಬರಬಹುದು. ಈ ಯಾವುದೇ ಒಂದು ಸಾಲ್ಟ್ ಅನ್ನ ಫಸ್ಟ್ ನಿಮ್ಗೆ ಕೊಟ್ಟ ಮೇಲೆ ಆ ಸಾಲ್ಟ್ ಅನ್ನ ನಿಮ್ಗೆ ಕೊಟ್ಟ ನಂತರ ನೀವು ಸಾಲ್ಟ್ ಮೇಲೆ ಫಸ್ಟ್ ನೀವು ಮಾಡೋ ಕೆಲಸ ಒಂದು ಪ್ರಿಮೇಟ್ ಟೆಸ್ಟ್ ಅನ್ನು ಮಾಡಬೇಕು. ಆನಂತರ ಎಕ್ಸಾಮ್ ನಲ್ಲಿ 2 ಅವರ್ಸ್ ಅವಧಿ ಇರ್ತಾ ಇದೆ, 30 ಅಂಕ ಇದೆ, 2 ಗಂಟೆ ಅವಧಿ ಇರ್ತಾ ಇದೆ.
ಆನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ನಮ್ಗೆ ಎಡಿಷನ್ ಶೀಟ್ ಯಾವ್ದು ಕೊಡಂಗಿಲ್ಲ, ಏನ್ ಆನ್ಸರ್ ಶೀಟ್ ಕೊಟ್ಟಿರ್ತಾರೆ ಅದ್ರೊಳಗೆ ನಾವು ಮುಗಿಸ್ಬೇಕಿದೆ. ಆ ಕಾರಣ ಅದನ್ನ ನಿಮಗೆ ಗಮನದಲ್ಲಿ ಇರಬೇಕು. ಸೊ ಕೊಟ್ಟಂತ ಆನ್ಸರ್ ಶೀಟ್ ನಲ್ಲೇ ನಾವು ಈ 2 ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ಸಾಲ್ಟ್ ಅನ್ನ ಕೊಟ್ಟ ತಕ್ಷಣ ನೀವು ಮೊದಲೇ ಫಸ್ಟ್ ಕೆಲಸ ಮಾಡೋದು ಪ್ರಿಲಿಮಿನರಿ ಟೆಸ್ಟ್ ಅನ್ನು ಮಾಡಬೇಕು. ಅಲ್ಲಿ ಕರೆಂಟ್ ಅಫೇರ್ಸ್ ಅಂತ ಬರ್ತಾ ಇದೆ. ಸೊ ಯಾವ ರೀತಿ MRPS ಇದೆ ಕ್ವೆಶ್ಚನ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬೇಕು. ನಂತರ ಎಕ್ಸ್ಪೆರಿಮೆಂಟ್, ಅಬ್ಸರ್ವೇಷನ್ ಮತ್ತು ಇನ್ಫ್ಲುಯೆನ್ಸ್ 3 ಕಾಲಮ್ ಅನ್ನು ಹಾಕೊಂಡು ಅದ ನಂತರ ನೀವು ಸಾಲಿಬಿಲಿಟಿ ಚೆಕ್ ಮಾಡಬೇಕು. ಸಾಲಿಬಲ್ ಆರ್ ಇನ್ಸಾಲಿಬಲ್ ಅಂತ ರಿಪೋರ್ಟ್ ಮಾಡಬೇಕು. ಇವೆರಡನ್ನು ಮಾಡಿದಾಗ ನಿಮ್ಗೆ ಪ್ರಿಲಿಮಿನರಿ ಟೆಸ್ಟ್ ಮುಗಿತಾ ಇದೆ, ಇದಕ್ಕೆ 1 ಅಂಕ ಸಿಗ್ತಾ ಇದೆ. ಅಲ್ಲಿಂದ ನೀವು ರಿಡಕ್ಷನ್ ಆಫ್ ಅಸಿಡಿಕಲ್ ಹೋಗ್ತಾ ಇದ್ದೀರಿ. ಅಲ್ಲಿ ಹೋದಾಗ ನೀವು ಫಸ್ಟ್ಗೆ ಕೊಟ್ಟಂತ ಸಾಲ್ಟ್ಗೆ ನೀವು ಡೈಲ್ಯೂಟೆಡ್ ಸ್ಕೋರ್ ಹಾಕ್ತೀರಿ ಟೆಸ್ಟ್ ತಗೊಂಡು. ಹಾಕಿದಾಗ ಸೊ ಅಲ್ಲಿ ನಿಮಗೆ ಬ್ರಿಸ್ಕ್ ಬಂತು ಅಂದ್ರೆ ಅಲ್ಲಿ ಗ್ಯಾಸ್ ಇವಾರ್ಡ್ ಅಂತ ಬರೆದು ಫಸ್ಟ್ ಮೆನ್ಷನ್ ಮಾಡಬೇಕು. ಆನಂತರ ಕೆಳಗಡೆ ಬ್ರಿಸ್ಕ್ ಬರೆದು CO3- 2 ಅಂತ ಹೇಳ್ತಾ ಇದ್ರಿ. ಅಥವಾ ಅಲ್ಲಿ ಗ್ಯಾಸ್ ಇವಾರ್ಡ್ ಆಗಿಲ್ಲ, ನೋ ಗ್ಯಾಸ್ ಬಂತು ಅಂದಾಗ ಅಲ್ಲಿ ಫಸ್ಟ್ ಆಪ್ಷನ್ ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತೀರಿ. ಅಲ್ಲಿ ಏನ್ ಮಾಡ್ತೀವಿ ಮುಂದೆ ಸೆಕೆಂಡ್ ಅಂದ್ರೆ ಅಲ್ಲಿ ಸಾಲ್ಟ್ಗೆ ಕಾನ್ಸಂಟ್ರೇಟ್ ಎಷ್ಟು ಸ್ಪ್ರೇ ಹಾಕ್ತಿರಿ. ಹಾಕಿದಾಗ ಅಲ್ಲಿ ಫ್ಯೂಮಿಂಗ್ ಗ್ಯಾಸ್ ಅಂತ ಬರಬಹುದು. ಫ್ಯೂಮಿಂಗ್ ಗ್ಯಾಸ್ ಬಂದ್ರೆ ಮತ್ತೆ ಸೆಕೆಂಡ್ ಗ್ರೂಪ್ ಅಂತ ಬರೀತೀರಿ. ಫ್ಯೂಮಿಂಗ್ ಗ್ಯಾಸ್ ಅಲ್ಲಿ ಮತ್ತೆ ನಿಮ್ಮ ಕಲರ್ಲೆಸ್ ಗ್ಯಾಸ್ ಬಂತು ಅಂದ್ರೆ ಅದು ಅವಾಗ Cl- ಆಗ್ತದೆ. ಕಲರ್ಲೆಸ್ ಗ್ಯಾಸ್ ಅಂದ್ರೆ ಪೂರ್ಣ ಅದು ಅಬ್ಸರ್ವೇಷನ್ ಪೂರ್ಣ ಬರೀಬೇಕು. ಕಲರ್ಲೆಸ್ ಗ್ಯಾಸ್ ವಿಚ್ ಗಿವ್ಸ್ ವೈಟ್ ಡ್ಯಾನ್ಸ್ ಕ್ಲಾಸ್ ಆರ್ಟಿಕಲ್ NH4 ಪೂರ್ಣ ಬರೆದಾಗ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಸಿಂಪಲ್ ಆಗಿ ಕಲರ್ಸ್ ಗ್ಯಾಸ್ ಬರೆದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಮಾಡಬಹುದು, ಡಿಪೆಂಡ್ ಅಪಾನ್ ದ ಎಕ್ಸಾಮಿನರ್. ಅದಕ್ಕೆ ನೀವು ಆದಷ್ಟು ಅಬ್ಸರ್ವೇಷನ್ ಪೂರ್ಣ ಬರೆಯೋದು ಬಹಳ ಉತ್ತಮ. 30 ಹೋಗ್ಬೇಕಾದ್ರೆ ನೀವು ಅದು ಪೂರ್ಣವಾಗಿ ಬರಿಬೇಕು. ಅವಾಗ ನೀವೇ ಮುಂದೆ Cl- ಕನ್ಫರ್ಮ್ ಮಾಡೋದ ಅಂತ ಬರ್ಬಿಟ್ಟು Cl- ಮೇ ಬಿ ಪ್ರೇಡ್ ಬರ್ರಿ, ಅಲ್ಲಿ 1 ಮಾರ್ಕ್ಸ್ ಸಿಗ್ತಾ ಇದೆ. ಆನಂತರ CT ಏನ್ ಮಾಡ್ಬೇಕು, ಅಥವಾ ಅಲ್ಲಿ ರೆಡಿಶ್ ಬ್ರೌನ್ ಗ್ಯಾಸ್ ಬಂದ್ರೆ Br- ಅಂತ ಮೆನ್ಷನ್ ಮಾಡಬೇಕು. ನಾವು ನೈಟ್ರೇಟ್ ಅನ್ನ ಆದಷ್ಟು ಕೊಡಂಗಿಲ್ಲ. ಆ ಬ್ರೌನ್ ಗ್ಯಾಸ್ ಬರ್ತದೆ ನೈಟ್ರೇಟ್ ಇದ್ರೆ, ಸೊ ಅದನ್ನು ಕೊಡಂಗಿಲ್ಲ. ಆದಷ್ಟು Cl ಮತ್ತು Br ಸೆಕೆಂಡ್ ಗ್ರೂಪ್ ನಲ್ಲಿ ಇರ್ತಾ ಇದೆ. ಆ ನಂತರ CT ಅನ್ನು ಮಾಡಬೇಕು. ಅಥವಾ ಅಂದ್ರೆ ನೋ ಫ್ಯೂಮಿಂಗ್ ಗ್ಯಾಸ್, ಯಾವುದೇ ರೀತಿ ಗ್ಯಾಸ್ ಬರ್ಲಿಲ್ಲ ಅಂದಾಗ ಅವಾಗ ಏನಾಗುತ್ತೆ, ಸೆಕೆಂಡ್ ಗ್ರೂಪ್ ಆಪ್ಷನ್ ಆಗಿ ಅಲ್ಟಿಮೇಟ್ಲಿ ಥರ್ಡ್ ಗ್ರೂಪ್ ಪ್ರಿಂಟ್ ಆಗ್ತದೆ. ಥರ್ಡ್ ಗ್ರೂಪ್ ನಲ್ಲಿ ಸಲ್ಫೇಟ್ ಇರ್ತಾ ಇದೆ. ಸೊ ಅವಾಗ ನೀವು ಸಲ್ಫೇಟ್ CT ಮಾಡಬೇಕು. ನಮ್ಮ ಅಸಿಡಿಕ್ ಅಲ್ಲಿ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಮತ್ತು ಥರ್ಡ್ ಗ್ರೂಪ್. ಫಸ್ಟ್ ಗ್ರೂಪ್ ನಲ್ಲಿ CO3 ಬರ್ಬೋದು, ಸೆಕೆಂಡ್ ಗ್ರೂಪ್ ನಲ್ಲಿ Cl ಅಥವಾ Br ಬರ್ಬೋದು, Br- ಬರ್ಬೋದು. ಅಥವಾ ಇಲ್ಲ ಅಂದ್ರೆ ಅಲ್ಟಿಮೇಟ್ಲಿ ಥರ್ಡ್ ಗ್ರೂಪ್ ನಲ್ಲಿ ಸಲ್ಫೇಟ್ ಇರ್ತಾ ಇದೆ, ಸಲ್ಫೇಟ್ ಅನ್ನು CT ಮಾಡಬೇಕು. ಸೊ ಯಾವ ಗ್ರೂಪ್ ಬಂದರೂ ಅದನ್ನ ಮೆನ್ಷನ್ ಮಾಡಬೇಕು. ಮಾಡಿ ಆ ಗ್ರೂಪ್ ಮೆಡಿಕಲ್ ನ ಬರೆದು ಎಕ್ಸಾಮ್ ಹತ್ರ ಸಿಗ್ನೇಚರ್ ತಗೋಬೇಕು. ನಂತರ ಆಮೇಲೆ CT ಮಾಡಬೇಕು. CT ಅನ್ನ ಮಾಡಿ ತೋರಿಸಿ ಸಿಗ್ನೇಚರ್ ತಗೊಂಡು ಮತ್ತೆ ಮುಂದೆ ನೀವು ಬೇಸಿಕ್ ಮೆಡಿಕಲ್ ಹೋಗಬೇಕು. ಸೊ ಇಲ್ಲಿ CT CO3 ಬಂದ್ರೆ CO3 CT ಮಾಡಬೇಕು, Cl ಬಂದ್ರೆ Cl CT, Br ಬಂದ್ರೆ Br CT. ಸೊ ಈ ರೀತಿ CT ಅನ್ನ ಮಾಡಿ ಮತ್ತೆ ಮುಂದೆ ನೀವು ಬೇಸಿಕ್ ಮೆಡಿಕಲ್ ಹೋಗ್ಬೇಕಾಗ್ತದೆ. ನಂತರ ಬೇಸಿಕ್ ಮೆಡಿಕಲ್ ನಲ್ಲಿ ನೀವು ಮತ್ತೆ ಏನ್ ಮಾಡ್ಬೇಕಂದ್ರೆ ಅಲ್ಲಿ OS ಮೊದಲು ಮಾಡ್ಕೋಬೇಕು. ಒರಿಜಿನಲ್ ಸೊಲ್ಯೂಷನ್ ಅಂತ ಕರಿತಾ ಇದೀವಿ. OS ಅನ್ನ ಪ್ರಿಪೇರ್ ಮಾಡ್ಕೋಬೇಕು. OS ಅನ್ನ ಪ್ರಿಪೇರ್ ಮಾಡಿ ಆ OS ಅನ್ನ ಒಂದು ಟೆಸ್ಟ್ ಮಾಡ್ಕೊಂಡು ಒಂದ್ ಕಡೆ ಇಟ್ಕೊಂಡು ಮತ್ತೆ ಮುಂದೆ ನೀವು ಅಲ್ಲಿ ರಿಡಕ್ಷನ್ ಆಫ್ ಬೇಸಿಕ್ ಮೆಡಿಕಲ್ ಹೋಗ್ತಾ ಇದ್ರೆ ಅಲ್ಲಿ 0 ಇಂದ 6 ಗ್ರೂಪ್ ವರೆಗೆ ಇರ್ತಾ ಇದೆ. ಇಲ್ಲಿ ಬೇಸಿಕ್ ಮೆಡಿಕಲ್ ಅಲ್ಲಿ ಅಸಿಡಿಕ್ ನಲ್ಲಿ 3 ಗ್ರೂಪ್ ಇದ್ರೆ ಇಲ್ಲಿ 0 to 6 ಗ್ರೂಪ್ ವರೆಗೆ ಇರ್ತಾ ಇದೆ. ಸೊ ಅಲ್ಲಿ ಫಸ್ಟ್ ನೀವು ಮಾಡೋದು ಸಾಲ್ಟ್ಗೆ NaOH ಅನ್ನ ಹಾಕ್ತೀರಿ. NaOH ಹಾಕಿದ ಮೇಲೆ ಅಮೋನಿಯಾ ಸ್ಮೆಲ್ ಬಂದ್ರೆ ಅವಾಗ 0 ಆಗುತ್ತೆ. ಆ ನಂತರ ಅಲ್ಲಿ NH4+ ಇರ್ತಾ ಇದೆ. ಸೊ ಅಮೋನಿಯಾ ಸ್ಮೆಲ್ ಅಂತ ಅಷ್ಟೇ ಬರಿಬೇಡ್ರಿ, ಅಬ್ಸರ್ವೇಷನ್ ಅಲ್ಲಿ ಪೂರ್ಣ ಬರೀರಿ. ಅಮೋನಿಯಾ ಸ್ಮೆಲ್ ವಿಚ್ ಗಿವ್ಸ್ ವೈಟ್ ಡ್ಯಾನ್ಸ್ ಗ್ಲಾಸ್ ಆರ್ಟಿಕಲ್ SCl ಕಾನ್ಸಂಟ್ರೇಟ್ SCl ಅಂತ ಪೂರ್ಣ ಬರೀರೆ ಅಲ್ಲಿ ನಿಮ್ಗೆ ಪೂರ್ಣ ಅಂಕ ಸಿಗ್ತಾ ಇದೆ. ಆ ನಂತರ ಅಲ್ಲಿ ಯಾವ್ದು ರೆಡಿಕಲ್ ಅಂತ ಮೆನ್ಷನ್ ಮಾಡಬೇಕು. ಆ ನಂತರ NH4 ಇದ್ರೆ NH4 CT ಅನ್ನ ಮಾಡಬೇಕು. ನಂತರ ಆದಷ್ಟು ಈ ನಮಗೆ ಅಮೋನಿಯಾ ಸ್ಮೆಲ್ ಬರ್ಬೇಕಾದ್ರೆ ನಿಮ್ ಸಾಲ್ಟ್ ಕ್ರಿಸ್ಟಲ್ ಇದ್ದಾಗ ಅಮೋನಿಯಾ ಸ್ಮೆಲ್ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಅವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. ಸೊ ಸಾಲ್ಟ್ MRPS ಇದ್ದಾಗ ಆದಷ್ಟು ಅಮೋನಿಯಾ ಸ್ಮೆಲ್ ಬರಂಗಿಲ್ಲ. ಅಂಡ್ ಮತ್ತೆ ಮುಂದೆ ನೀವು ನೆಕ್ಸ್ಟ್ ಗ್ರೂಪ್ ಹೋಗ್ತಾ ಇದ್ರಿ. ನೆಕ್ಸ್ಟ್ ಗ್ರೂಪ್ ಅಲ್ಲಿ ಅಲ್ಲಿ OS ಗೆ ಡೈರೆಕ್ಟ್ ಎಕ್ಸೆಲ್ ಹಾಕ್ತೀರಿ. ಆಮೇಲೆ ನೋ PPT ಬರುತ್ತೆ. ಫಸ್ಟ್ ಗ್ರೂಪ್ ಆಪ್ಷನ್ ಇರ್ತದೆ. ಯಾವಾಗ್ಲೂ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪ್ ಆಪ್ಷನ್ ಇರ್ತದೆ. ಅಲ್ಲಿ ಫಸ್ಟ್ ಗ್ರೂಪ್ ನಲ್ಲಿ PB ಇರ್ತಾ ಇದೆ, ನಾವು ಅದನ್ನ ಕೊಡಂಗಿಲ್ಲ. ಹಾಗೆ ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪ್ 2 ಆಪ್ಷನ್ ಇರ್ತಾ ಇದೆ. ನೀವು ನೋ PPT ಅಂತ ಹೇಳಿ ಫಸ್ಟ್ ಗ್ರೂಪ್ ಆಪ್ಷನ್ ಮಾಡಬಹುದು. ಅದೇ ರೀತಿ ಮತ್ತೆ 3ನೇ ಕಾಲ್ ನಂಬರ್ ಹಾಕಿದಾಗ ಸೀರಿಯಲ್ ಹಾಕಿದಾಗ ಅಲ್ಲಿ OS ಡೈರೆಕ್ಟ್ ಎಕ್ಸೆಲ್ ಅಂತ ಬರೆದು ನೋ PPT ಅಂತ ಹೇಳಿ ಅಲ್ಲಿ ಸೆಕೆಂಡ್ ಗ್ರೂಪ್ ಅನ್ನ ಆಪ್ಷನ್ ಮಾಡ್ತೀರಿ. ಮತ್ತೆ ಮುಂದೆ ನೀವು OS ಮತ್ತೆ NH4 Cl ಮತ್ತೆ NH4 OH ಹಾಕಿದಾಗ ಅಲ್ಲಿ PPT ಬಂದ್ರೆ
ಅಲ್ಲಿ ವೈಟ್ ಜೆಲಟಿನ್ ಪಿಪಿಟಿ ಬಂದ್ರೆ Al+3 ಪ್ರೆಸೆಂಟ್ ಇರ್ತಾ ಇದೆ. ಅವಾಗ ಥರ್ಡ್ ಗ್ರೂಪ್ ಪ್ರೆಸೆಂಟ್ ಅಂತ ಹೇಳಿ Al+3 ಮೇ ಬಿ ಪ್ರೆಸೆಂಟ್ ಅಂತ ಮೆನ್ಷನ್ ಮಾಡಬೇಕು. OS plus NH4Cl and NH4OH and H2S ಗ್ಯಾಸ್ ಪಾಸ್ ಮಾಡಿದಾಗ ಅಲ್ಲಿ ಪಿಪಿಟಿ ಬಂದ್ರೆ ಫೋರ್ತ್ ಗ್ರೂಪ್ ಬರ್ತಾ ಇದೆ. ಫೋರ್ತ್ ಗ್ರೂಪ್ ಅಲ್ಲಿ ಜಿಂಕ್ ಇದೆ, ಜಿಂಕಿಗೆ ವೈಟ್ ಪಿಪಿಟಿ ಬರ್ತಾ ಇದೆ. ಒಂದ್ ವೇಳೆ MN ಇದ್ರೆ ಅಲ್ಲಿ ಪಿಂಕ್ ಕಲರ್ ಪಿಪಿಟಿ ಬಂದ್ರೆ MN ಆಗುತ್ತೆ. ಸೊ ಫೋರ್ತ್ ಗ್ರೂಪ್ ನಲ್ಲಿ ಜಿಂಕ್ ಮತ್ತು MN ಎರಡು ರೆಡಿಕಲ್ ಇರ್ತಾ ಇದೆ, Zn+2 and Mn+2. ಮತ್ತೆ ನಂತರ ಅಲ್ಲಿ ಯಾವುದೇ ಪಿಪಿಟಿ ಬರಲಿಲ್ಲ, ನೋ ಪಿಪಿಟಿ ಅಂತ ರಿಪೋರ್ಟ್ ಮಾಡಿ ಮತ್ತೆ ಮುಂದೆ ಫೋರ್ತ್ ಗ್ರೂಪ್ ಅನ್ನ ಆಪ್ಷನ್ ಅಂತ ಬರೆದು ಮತ್ತೆ ಮುಂದೆ ಹೋಗಬೇಕು. ಅಲ್ಲಿ OS plus NH4Cl and NH4OH and ಅಮೋನಿಯಂ ಕಾರ್ಬೊನೇಟ್ ಅನ್ನು ಹಾಕಿದಾಗ ಅಲ್ಲಿ ಪಿಪಿಟಿ ಬಂದ್ರೆ ಅಲ್ಲಿ ಫಿಫ್ತ್ ಗ್ರೂಪ್ ಪ್ರೆಸೆಂಟ್ ಆಗುತ್ತೆ. ಫಿಫ್ತ್ ಗ್ರೂಪ್ ನಲ್ಲಿ ಕ್ಯಾಲ್ಸಿಯಂ, ಬೇರಿಯಂ ಮತ್ತು ಸ್ಟಾನ್ಸಿಯಂ ರೆಡಿಕಲ್ ಇರ್ತಾ ಇದೆ. ಒಂದ್ ವೇಳೆ ನೋ ಪಿಪಿಟಿ ಬಂದಾಗ ಅಲ್ಲಿ Mg ಅಥವಾ ಸೋಡಿಯಂ ರೆಡಿಕಲ್ ಇರಬಹುದು. ಗ್ರೂಪ್ ನಲ್ಲಿ ಕ್ಯಾಲ್ಸಿಯಂ ಇರಬಹುದು, ಬೇರಿಯಂ ಇರಬಹುದು, ಸ್ಟಾನ್ಸಿಯಂ ಇರಬಹುದು. ಸೊ ಫಿಫ್ತ್ ಗ್ರೂಪ್ ಬಂದಾಗ ಫಿಫ್ತ್ ಗ್ರೂಪ್ ಅನಾಲಿಸಿಸ್ ಅನ್ನು ಮಾಡಬೇಕು. ಅಲ್ಲಿ OS ಪ್ಲಸ್ ಮತ್ತು ಡೈಲ್ಯೂಟ್ H2SO4 ಹಾಕಿದಾಗ ಅಲ್ಲಿ ಒಂದ್ ವೇಳೆ ವೈಟ್ ಪಿಪಿ ಬಂದ್ರೆ ಬೇರಿಯಂ ಮತ್ತು ಸ್ಟಾನ್ಸಿಯಂ ಇರಬಹುದು. ಆ ನಂತರ ಫಿಫ್ತ್ ಗ್ರೂಪ್ ಇರಲಿಲ್ಲ ಅಂದ್ರೆ ಸಿಕ್ಸ್ ಗ್ರೂಪ್ ನಲ್ಲಿ Mg ಇರ್ತಾ ಇದೆ. ನೋ ಪಿಪಿಟಿ ಅಂತ ಬರೆದು Mg+2 ಪ್ರೆಸೆಂಟ್ ಬರಬೇಕು, MgCT ಅನ್ನ ಮಾಡಬೇಕು. ಸೊ ಈ ರೀತಿ ಒಂದು ಆಸಿಡ್ ರೆಡಿಕಲ್ ಮತ್ತು ಒಂದು ಬೇಸಿಕ್ ರೆಡಿಕಲ್ ನೀವು ರಿಪೋರ್ಟ್ ಮಾಡಿ ನಂತರ ರಿಸಲ್ಟ್ ಅನ್ನ ಮೆನ್ಷನ್ ಮಾಡ್ರಿ. ಅಲ್ಲಿ ಯಾವ್ದು ಆಸಿಡ್ ರೆಡಿಕಲ್ ಇದೆ ನಿಮ್ ಬರ್ತಾ ಇದೆ, ಆಮೇಲೆ ಯಾವ್ದು ಬೇಸಿಕ್ ರೆಡಿಕಲ್ ಬರ್ತಾ ಇದೆ ಅಂತ ಬರೆದು ಮೆನ್ಷನ್ ಮಾಡಿ ಗಿವನ್ ಸಾಲ್ಟ್ ಇಟ್ ದಿಸ್ ಅಂತ ನೀವು ರಿಪೋರ್ಟ್ ಮಾಡಿ ತೋರಿಸ್ಬಿಟ್ರೆ ವಿಲ್ ಬಿ ಗೆಟ್ 10 marks ಫಾರ್ ದಿಸ್ ಸಾಲ್ಟ್ ಅನಾಲಿಸಿಸ್. ಮಾಡ್ಬೇಕಾದ್ರೆ ನಿಮ್ಗೆ ಸಾಲ್ಟ್ ಯಾವ್ದಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮ್ ಸಾಲ್ಟ್ MR+ ಇದ್ರೆ ಆದಷ್ಟು ಆಸಿಡ್ ರೆಡಿಕಲ್ ನಲ್ಲಿ ಫಸ್ಟ್ ಗ್ರೂಪ್ CO3 ಬರ್ತಕ್ಕಂತ ಚಾನ್ಸ್ ಇದೆ. ಅಂಡ್ CO3 ಬಂದ್ರೆ ಅಲ್ಲಿ ಈ ಕಡೆ ಬೇಸಿಕ್ ರೆಡಿಕಲ್ ನಲ್ಲಿ ಕ್ಯಾಲ್ಸಿಯಂ ಅಥವಾ Mg ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ. ಒಂದ್ ವೇಳೆ ನಿಮ್ ಸಾಲ್ಟ್ ಕ್ರಿಸ್ಟಲೈನ್ ಇದ್ರೆ ಅವಾಗ ಗ್ರೂಪ್ ಸೆಕೆಂಡ್ Cl ಅಥವಾ Br ಇರ್ಬೋದು ಅಥವಾ ಸಲ್ಫೇಟ್ ಇರ್ಬೋದು. Cl ಅಥವಾ Br ಇದ್ದಾಗ ಆದಷ್ಟು ಬೇಸಿಕ್ ರೆಡಿಕಲ್ ನಲ್ಲಿ ಅಮೋನಿಯಾ ಅಂದ್ರೆ ಜೀರ್ಗ ಬರ್ತಕ್ಕಂತ ಚಾನ್ಸ್ ಇದೆ. ನಿಮ್ಗೆ ಯಾವಾಗ ಆಸಿಡ್ Cl Br ಬಂದ್ರೆ ಸ್ವಲ್ಪ ಬೇಸಿಕ್ ರೆಡಿಕಲ್ ನಲ್ಲಿ ಅಮೋನಿಯಾ ಗ್ರೂಪ್ ಅನ್ನ ಸ್ಮೆಲ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ, ಕನ್ಫರ್ಮ್ ಮಾಡ್ಕೊಡ್ರಿ. ಸೊ ಒಂದು ಸಲ್ಫೇಟ್ ಇತ್ತಂದ್ರೆ ಇಲ್ಲಿ ನಿಮಗೆ ಆಸಿಡ್ ರೆಡಿಕಲ್ ಅಲ್ಲಿ ಅಲ್ಯೂಮಿನಿಯಂ ಬರಬಹುದು ಅಥವಾ ಮ್ಯಾಗ್ನೀಷಿಯಂ ಇರಬಹುದು. ಸೊ ಇದನ್ನ ಸ್ವಲ್ಪ ಟಿಪ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ನೀವು ಕೂಲ್ ಆಗಿ ಈ ಸಾಲ್ಟ್ ಅನಾಲಿಸಿಸ್ ಅನ್ನ ನೀವು ಚೆನ್ನಾಗಿ ಮಾಡಬಹುದು ಮತ್ತೆ ಚೆನ್ನಾಗಿ 10ಕ್ಕೆ 10 ಅಂಕಗಳನ್ನು ಪಡಿಬಹುದು. ಸೊ ಕಾನ್ಫಿಡೆನ್ಸ್ ಆಗಿ ನೀವು ಸಾಲ್ಟ್ ಅನಾಲಿಸಿಸ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಸಿಟಿ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಫಸ್ಟ್ ಗ್ರೂಪ್ ನಲ್ಲಿ CO3-2 ಬಂದಾಗ ಅದ್ರ ಸಿಟಿ ಮಾಡಬೇಕು, ಫೋರನ್ ಹಾಕಬೇಕು. ಹಾಕಿದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇವಾಲ್ವ್ ವಿತ್ ಬ್ರಿಸ್ಕ್ ಪ್ರೆಸೆನ್ಸ್ ವಿಚ್ ಟರ್ನ್ಸ್ ಲೆಮನ್ ಟು ಮಿಲ್ಕಿ ಅಂತ ಬರಿಬೇಕು. ಆ ರೀತಿ ಮಿಲ್ಕಿ ಬಂದಾಗ ಸೊ ನಮಗೆ CO3-2 ಕನ್ಫರ್ಮ್ ಆಗ್ತಾ ಇದೆ. ಆಮೇಲೆ ಸೆಕೆಂಡ್ ಗ್ರೂಪ್ ನಲ್ಲಿ ಬಂದಾಗ ಇಲ್ಲಿ Cl- ಬಂದಾಗ Cl- ಮತ್ತು Br- ಎರಡಕ್ಕೂ ಸೇಮ್ ಸಿಟಿ ಇದೆ. Cl- ಗೆ ಸಾಲ್ಟ್ ಪ್ಲಸ್ ವಾಟರ್ ಮತ್ತೆ AZ ಅನ್ನೋದಕ್ಕೆ ಹಾಕಿದಾಗ ನಮಗೆ ಅಲ್ಲಿ ವೈಟ್ ಪಿಪಿಟಿ ವೈಟ್ ಕರಡಿ ಪಿಪಿಟಿ ಬಂದ್ರೆ Cl- ಕನ್ಫರ್ಮ್ ಅಂತ ಬರಿಬೇಕು. ಆ ನಂತರ Br- ಗೆ ಸಿಟಿ ಮಾಡ್ಬೇಕಾದ್ರೆ ಅದಕ್ಕೂ ಸೇಮ್ ಸಾಲ್ಟ್ ವಾಟರ್ ಮತ್ತೆ AZ ಅನ್ನೋ 3 ಸೊಲ್ಯೂಷನ್ ಹಾಕಿದಾಗ ಪೇಲ್ ಎಲ್ಲೋ ಪಿಪಿಟಿ ಬಂದ್ರೆ ಅದಕ್ಕೆ Br- ಕನ್ಫರ್ಮ್ ಅಂತ ನಾವು ರಿಪೋರ್ಟ್ ಮಾಡಬೇಕು. ಆ ನಂತರ ಥರ್ಡ್ ಗ್ರೂಪ್ ನಲ್ಲಿ ಸಲ್ಫೇಟ್ ಬಂದಾಗ ಸಲ್ಫೇಟ್ ಸಿಟಿ ಮಾಡ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ವಾಟರ್ ಮತ್ತೆ ಡೈಲ್ಯೂಟ್ HCl ಆಮೇಲೆ BaCl ಸೊಲ್ಯೂಷನ್ ಅನ್ನು ಹಾಕಿದಾಗ ಅಲ್ಲಿ ವೈಟ್ ಪಿಪಿಟಿ ಬಂದ್ರೆ ಸಲ್ಫೇಟ್ ಕನ್ಫರ್ಮ್ ಆಗ್ತಾ ಇದೆ. ಈ ರೀತಿ ಇವು ಆಸಿಡ್ ರೆಡಿಕಲ್ ನಲ್ಲಿ ನಮಗೆ CO3-2 ಸಿಟಿ, Cl- Br- ಸಿಟಿ ಮತ್ತು ಸಲ್ಫೇಟ್ ಸಿಟಿ ಇವು 4 ಗೊತ್ತಿರಬೇಕು. ಈ 4 ಸಿಟಿಯನ್ನ ನೀವು ಮಾಡತಕ್ಕಂಥದ್ದು ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ತೀವಿ. ನಂತರ ಬೇಸಿಕ್ ರೆಡಿಕಲ್ ಬಂದಾಗ ಇಲ್ಲಿ ನಮಗೆ ಜೀರೋ ಗ್ರೂಪ್ ನಲ್ಲಿ NH4+ ಬರ್ತಾ ಇದೆ. NH4+ ಸಿಟಿ ಯಾವ ರೀತಿ ಮಾಡಬೇಕಂದ್ರೆ ಅಲ್ಲಿ ಸಾಲ್ಟ್ ತಗೋಬೇಕು. ಸಾಲ್ಟ್ಗೆ ನಾವು OS ತಗೊಂಡ್ಬಿಟ್ರಾಯ್ತು. OS ಗೆ ನೆಸರ್ ರಿಯೇಜೆಂಟ್ ಅನ್ನ ಹಾಕಿದಾಗ ಬ್ರೌನ್ ಪಿಪಿಟಿ ಬರ್ತಾ ಇದೆ. ಬ್ರೌನ್ ಪಿಪಿಟಿ ಬಂದ್ರೆ ಅಲ್ಲಿ NH4+ ಕನ್ಫರ್ಮ್ ಆಗ್ತಾ ಇದೆ. ಆ ನಂತರ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಯಾವುದು ರೆಡಿಕಲ್ ಇರ್ತಾ ಇಲ್ಲ, ಅಲ್ಲಿ ಆಪಂಡ್ ಅಂತ ನೀವು ಬರೆದಿರ್ತೀರಿ. ನಂತರ ಥರ್ಡ್ ಗ್ರೂಪ್ ಅಲ್ಲಿ
ಅಲ್ಯೂಮಿನಿಯಂ Al+3 ಇರ್ತದೆ. Al+3 CT ಹೇಗೆ ಮಾಡ್ಬೇಕಂದ್ರೆ ಅದಕ್ಕೆ OS ಪ್ಲಸ್ NaOH ಸೊಲ್ಯೂಷನ್ ಡ್ರಾಪ್ ಹಾಕಿದಾಗ ಅಲ್ಲಿ ವೈಟ್ ಸರ್ಟಿಫಿಕೇಟ್ ಬಂದ್ರೆ ಅದು ನಮಗೆ Al+3 ಕನ್ಫರ್ಮ್ ಆಗ್ತಾ ಇದೆ. ಇದು Al+3 CT ಮಾಡತಕ್ಕಂತ ವಿಧಾನ. ನಂತರ ನಮಗೆ 4th ಗ್ರೂಪ್ ನಲ್ಲಿ Zn+2 ಮತ್ತು Mn+2 ಇರಬಹುದು. Zn+2 ಇದ್ದಾಗ ಅಲ್ಲಿ 4th ಗ್ರೂಪ್ ನಲ್ಲಿ ಅದಕ್ಕೆ OS ಪ್ಲಸ್ ಮತ್ತೆ NaOH ಹಾಕಿದಾಗ ಅಲ್ಲಿ ವೈಟ್ PPT ಬಂದ್ರೆ Zn+2 ಕನ್ಫರ್ಮ್ ಆಗ್ತಾ ಇದೆ. ಮತ್ತೆ Mn ಅಂದ್ರೆ Mn+2 ಇದ್ರೆ OS ಪ್ಲಸ್ ಸೇಮ್ NaOH ಸೊಲ್ಯೂಷನ್ ಹಾಕಿದಾಗ ಅಲ್ಲಿ ಬ್ರೌನ್ PPT ಅಥವಾ ಪ್ಲಸ್ ಕಲರ್ PPT ಬಂದಾಗ Mn+2 ಕನ್ಫರ್ಮ್ ಆಗ್ತಾ ಇದೆ. ನಂತರ 5th ಗ್ರೂಪ್ ಬಂದಾಗ ನಮಗೆ ಕ್ಯಾಲ್ಸಿಯಂ ಇದೆ, ಬೇರಿಯಂ ಇದೆ ಮತ್ತು ಸ್ಟ್ರಾನ್ಸಿಯಂ ಇದೆ. ಕ್ಯಾಲ್ಸಿಯಂ CT ಮಾಡೋದು ಹೇಗಂದ್ರೆ ಇದಕ್ಕೂ ಸಹ OS ಪ್ಲಸ್ ಅಮೋನಿಯಂ ಆಕ್ಸಲೇಟ್ ಸೊಲ್ಯೂಷನ್ ಹಾಕಿದಾಗ ವೈಟ್ PPT ಬಂದ್ರೆ ನಮಗೆ ಕ್ಯಾಲ್ಸಿಯಂ ಕನ್ಫರ್ಮ್ ಆಗ್ತಾ ಇದೆ. ನಂತರ ಬೇರಿಯಂ OS ಪ್ಲಸ್ ಪೊಟ್ಯಾಷಿಯಂ ಕ್ರೋಮೇಟ್ ಸೊಲ್ಯೂಷನ್ ಹಾಕಿದಾಗ ಯೆಲ್ಲೋ PPT ಬರ್ತಾ ಇದೆ. ಯೆಲ್ಲೋ PPT ಬಂದ್ರೆ ಅದು ಬೇರಿಯಂ ಕನ್ಫರ್ಮ್ ಆಗ್ತಾ ಇದೆ. ನಂತರ ಸ್ಟ್ರಾನ್ಸಿಯಂ OS ಪ್ಲಸ್ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್ ಹಾಕಿದಾಗ ವೈಟ್ PPT ಬರ್ತಾ ಇದೆ. ವೈಟ್ PPT ಬಂದ್ರೆ ಅಲ್ಲಿ ನಮಗೆ ಸ್ಟ್ರಾನ್ಸಿಯಂ ಕನ್ಫರ್ಮ್ ಆಗ್ತಾ ಇದೆ. ನಂತರ ಕೊನೆಯದಾಗಿ 6th ಗ್ರೂಪ್ ನಲ್ಲಿ Mg+2 CT ಮಾಡೋದು, ಅದು ಸೇಮ್ OS ಪ್ಲಸ್ NaOH ಸೊಲ್ಯೂಷನ್ ಹಾಕಿದಾಗ ವೈಟ್ PPT ಬಂದ್ರೆ ಅದು Mg+2 ಕನ್ಫರ್ಮ್ ಆಗ್ತಾ ಇದೆ. ಈ ರೀತಿಯಾಗಿ ನಾವು CT ಅನ್ನ ಮಾಡೋ ವಿಧಾನ ಅಂತ ಹೇಳ್ಬೋದು. ಟೈಟ್ರೇಷನ್ ಬಂದ್ರೆ ಟೈಟ್ರೇಷನ್ ಅಲ್ಲಿ ನಮಗೆ ಫಸ್ಟ್ ಗೆ ನೀವು ಮಾಡ್ತಕ್ಕಂಥ ಕೆಲಸ, ನೀವು ಆಬ್ಸರ್ವೇಷನ್ ಬರಿಬೇಕು. ನಂತರ ಟ್ಯಾಬ್ಲೋ ಕಾಲಮ್ ನೀಟಾಗಿ ಹಾಕ್ರಿ. ನಂತರ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲ ಬರೆದ್ಮೇಲೆ ನೀವು ಬ್ಯೂರೆಟ್ ತಗೊಳ್ರಿ. ಆ ಬ್ಯೂರೆಟ್ ನ ರಿನ್ಸ್ ಮಾಡಿಕೊಂಡು ಆ ಬ್ಯೂರೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ KMnO4 ಅನ್ನ ಕರೆಕ್ಟ್ ಆಗಿ ಫಿಲ್ ಮಾಡ್ಕೊರಿ. ಅಪ್ ಟು ದ ಮಾರ್ಕ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಆ ನಂತರ ಅದನ್ನ ಸ್ಟ್ಯಾಂಡ್ ಗೆ ಫಿಕ್ಸ್ ಮಾಡಿ. ನಂತರ ಕಂಟಿನ್ಯೂ ಪಾಸ್ ತಗೊಂಡು ಪಿಪೆಟ್ ಇಂದ ಅಲ್ಲಿ ಕೊಟ್ಟಿರ್ತಕ್ಕಂಥ FAS ಅನ್ನ ನೀವು ಕರೆಕ್ಟ್ ಆಗಿ ಡ್ರಾ ಮಾಡಿ ಅದನ್ನ ಅಪ್ ಟು ದ ಮಾರ್ಕ್ ಕರೆಕ್ಟ್ ಚೆಕ್ ಮಾಡಿಕೊಂಡು ಆ ಪಿಪೆಟ್ ಇಂದ FAS ಅನ್ನ ಕೊನೆಯ ಪಾಸ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆ ಕೊನೆಯ ಪಾಸ್ಗೆ 1 ಟೆಸ್ಟ್ ವೆಕ್ಟರ್ ಸೂಪರ್ ಅನ್ನ ಹಾಕಿದ್ಮೇಲೆ ಅಲ್ಲಿ ಮೊದಲು ಕಲರ್ಲೆಸ್ ಇರ್ತಾ ಇದೆ. ಸೊ ನೀವು ಟೈಟ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ಡ್ರಾಪ್ ಟೈಟ್ರೇಷನ್ ಮಾಡ್ತಾ ಹೋಗಿ, ಆಮೇಲೆ ಚೆನ್ನಾಗಿ ಶೇಕ್ ಮಾಡ್ತಾ ಹೋಗಿ. ಸೊ ಕೂಲಾಗಿ ಮಾಡ್ರಿ, ಯಾಕೆ ಹರಿಬರಿ ಬೇಡ. ಕೂಲಾಗಿ ಮಾಡ್ತಾ ಡ್ರಾಪ್ ಹಾಕ್ತಾ ಶೇಕ್ ಮಾಡ್ತಾ ಹೋಗಿ. ಸೊ ಆದಷ್ಟು ಹಾಗೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಲೈಟ್ ಪಿಂಕ್ ಕಲರ್ ಬಂದ ತಕ್ಷಣ ಸ್ಟಾಪ್ ಮಾಡಿ ರೀಡಿಂಗ್ ಅನ್ನ ನೋಟ್ ಮಾಡ್ಕೊರಿ. ಸೊ ಅಲ್ಲಿ ಲೈಟ್ ಪಿಂಕ್ ಬಂದಾಗ ಎಷ್ಟು ರೀಡಿಂಗ್ ಇದೆ ನೋಡ್ಬೇಕು. ಆ ರೀಡಿಂಗ್ ಅನ್ನ ನೋಟ್ ಪಡ್ಕೊಂಡು ನಿಮ್ ಟ್ಯಾಬ್ಲೆಟ್ ಕಾಲಮ್ ನಲ್ಲಿ ಫಸ್ಟ್ ರೀಡಿಂಗ್ ಅನ್ನ ಮೆನ್ಷನ್ ಮಾಡಿ ನೀವು ಎಕ್ಸಾಮ್ ಗೆ ತೋರಿಸಿ ಅದು ಸರಿ ಇದೆ ಅಂತ ಬಂದಾಗ ಮತ್ತೆ 2ನೇ ರೀಡಿಂಗ್ ಅನ್ನ 3 ರೀಡಿಂಗ್ ತಗೋಬೇಕು ನೀವು. ಆ ನಂತರ 3 ಎವರೇಜ್ ತಗೋಬೇಕು. ನಂತರ ಫಸ್ಟ್ ರೀಡಿಂಗ್ ಒಮ್ಮೆ ಓಕೆ ಕರೆಕ್ಟ್ ಅಂತ ಅಂದ್ಮೇಲೆ ಆದಷ್ಟು 2ನೇ ರೀಡಿಂಗ್ ಅದ್ರ ಹತ್ರನೇ ಬರ್ಬೇಕಂತ ಗೊತ್ತಿರಲಿ. ಆಮೇಲೆ 2ನೇದು ಪ್ರಾಪರ್ ಆಗಿ ಸೇಮ್ ಅದನ್ನೇ ರಿಪೀಟ್ ಮಾಡಿದಾಗ ಮತ್ತೆ ನೀವು ಟೈಟ್ರೇಷನ್ ಮಾಡಿದಾಗ ಅದೇ ರೀತಿ ಪ್ರಾಪರ್ ಮಾಡ್ತಾ ಹೋದಾಗ ಮತ್ತೆ ಎಕ್ಸಾಕ್ಟ್ ಅದೇ ರೀಡಿಂಗ್ ಬರಬಹುದು. ಅಥವಾ ಸಪೋಸ್ ಒಂದು ಫಸ್ಟ್ ರೀಡಿಂಗ್ 10 ಬಂದ್ರೆ 10 cc ಬಂದ್ರೆ ಇದು 10.1 ಬರಬಹುದು, ಅಥವಾ 9.9 ಬರಬಹುದು, 10.2 ಬರಬಹುದು. ಸೊ ಅದನ್ನ ಮಾಡಿ ಮತ್ತೆ ಅದನ್ನ ತೋರಿಸಿ. ನಂತರ 3rd ರೀಡಿಂಗು ಸೇಮ್ ರಿಪೀಟ್ ಮಾಡಿ. ಆ ನಂತರ ಅದು ರೀಡಿಂಗು ಸಹ ಅದು ನಿಯರೆಸ್ಟ್ ಅಕ್ಯುರೇಸಿ ಬರಬಹುದು. 3 ರೀಡಿಂಗ್ ಅನ್ನ ಬಂದ್ಮೇಲೆ 3ಅನ್ನ ಎವರೇಜ್ ಮಾಡಿ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ, ಆ ಕ್ಯಾಲ್ಕುಲೇಷನ್ ಮಾಡಿ ಫಾರ್ಮುಲಾ ಬರ್ಬಿಟ್ಟು 1 ಮಾರ್ಕ್ಸ್ ಕೊಡ್ತಾರೆ. ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಮಾಡಿಬಿಟ್ಟು ಯೂನಿಟ್ ಅನ್ನ ಮೆನ್ಷನ್ ಮಾಡಿದ್ರೆ ಅಲ್ಲಿ 2 ಮಾರ್ಕ್ಸ್ ಇದೆ. ಇದಿಷ್ಟು ಬಿಟ್ರೆ ವಿಲ್ ಗೆಟ್ 10 ಮಾರ್ಕ್ಸ್ ಇಂದ ಟೈಟ್ರೇಷನ್. ಸೊ ಟೈಟ್ರೇಷನ್ ಆದ್ಮೇಲೆ ನಿಮ್ಗೆ ವೈವಾ ಕರೀತಾರೆ. ವೈವಾ ಕರೆದಾಗ ಅಲ್ಲಿ ಏನು ವೈವಾ ಕ್ವಶನ್ ಇರ್ತವೆ. ಸೊ ಕ್ವಶನ್ ಅನ್ನ ನಿಮ್ಗೆ ಒಂದು ಕ್ವಶನ್ ಕೇಳಬಹುದು, 2 ಕ್ವಶನ್ ಕೇಳಬಹುದು, ಅಥವಾ 3 ಕ್ವಶನ್ ಕೇಳಬಹುದು. ಸೊ 4 ಕ್ವಶನ್ ಕೇಳಬಹುದು. ಸೊ ನಿಮಗೆ ವೈವಾವನ್ನು ಕರೆಕ್ಟ್ ಆಗಿ ನೀವು ಅಂಜಲಾರದೆ ಅಥವಾ ಕಾನ್ಫಿಡೆನ್ಸ್ ಆಗಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನ ಕರೆಕ್ಟ್ ಅರ್ಥ ಮಾಡಿಕೊಂಡು ನೀವು ಸಮಾಧಾನವಾಗಿ ಆನ್ಸರ್ ಮಾಡಿದಾಗ ನಿಮಗೆ ವೈವಾವನ್ನು ಕರೆಕ್ಟ್ ಆಯ್ತು ಅಂದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗ್ತಾ ಇದೆ. ಟೋಟಲ್ ಆಗಿ ನೀವು 30 ಔಟ್ ಆಫ್ 30 ಅನ್ನ ಈ ಕೆಮಿಸ್ಟ್ರಿಯಲ್ಲಿ ತಗೋಬಹುದು ಅಂತ ನನ್ನ ಒಂದು ಅನಿಸಿಕೆ. ಸೊ ಎಲ್ಲರೂ ಒಳ್ಳೆ ಸ್ಕೋರ್ ಅನ್ನ ಮಾಡಿ ಔಟ್ ಆಫ್ ಔಟ್ ತೆಗೊಳ್ಳಕ್ಕೆ ಪ್ರಯತ್ನ ಮಾಡಿ. ಈ ಟಿಪ್ಸ್ ಅನ್ನ ಫಾಲೋ ಮಾಡ್ರಿ ಅಂತ